ಈಗ ಅವರನ್ನ ಹೊರಗಡೆ ಕರ್ಕೊಂಡ್ಬರ್ತಾರೆ. ಹೊರಗಡೆ ಕರ್ಕೊಂಡ್ಬಂದಾದ್ಮೇಲೆ ವಾಟ್ ನೆಕ್ಸ್ಟ್? ನೇರವಾಗಿ ಅವ್ರನ್ನ ರಿಹಾಬಿಲಿಟೇಷನ್ ಸೆಂಟರ್ ಕಳಿಸ್ತಾರ ಅಥವಾ ಅವರು ಅಧ್ಯಯನ ಏನೇನ್ ಮಾಡ್ತಾರೆ ಎಲ್ಲವೂ ಕೂಡ ಮೆಸೇಜ್ ಕೊಟ್ಟಿರ್ತಾರೆ. ಒಂದು ಸ್ಮಾಲ್ ಮೆಡಿಕಲ್ ಚೆಕಪ್ ಇರುತ್ತೆ ಅವರಿಗೆ. ಮೆಡಿಕಲ್ ಚೆಕಪ್ ಇಮಿಡಿಯೇಟ್ಲಿ ಅವ್ರದ್ದು ಬಾಡಿ ಪ್ಯಾರಾಮೀಟರ್ಸ್ ವೈಟಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದು ಮಾಡಿದ ಮೇಲೆ ನಂತರ ಅವ್ರನ್ನ ರಿಹಾಬಿಲಿಟೇಷನ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಆಮೇಲೆ ಅವ್ರದ್ದು ರೀಕಂಡೀಷನಿಂಗ್ ಡಿಪೆಂಡ್ಸ್ ಆನ್ ದೇರ್ ಫಿಸಿಕಲ್ ಕಂಡೀಷನ್ ನೋಡ್ಬಿಟ್ಟು 1 ವಾರ 10 ದಿವಸ ಆಗ್ಬಹುದು ಅವ್ರಿಗೆ ವಾಪಸ್ಸು ಅವ್ರ ಮನೆಗೆ ಹೋಗ್ಬೇಕಾದ್ರೆ. ಸೊ 10 ದಿವಸವರೆಗೂ ಅವರು ಹಂತ ಹಂತವಾಗಿ ಒಂದು 2-3 ಹಂತದಲ್ಲಿ ಅವ್ರನ್ನ ರಿಹಾಬಿಲಿಟೇಷನ್ ಮಾಡ್ತಾರೆ. ಕಂಟಿನ್ಯೂಸ್ ಕಂಪ್ಲೀಟ್ ಒಂದು ವೈದ್ಯರ ತಂಡ ಇರುತ್ತೆ ಅಲ್ಲಿ, ಅವ್ರನ್ನ ಸಂಪೂರ್ಣವಾಗಿ ಚೆಕಪ್ ಮಾಡಿ. ಮತ್ತು ಬಟ್ ಏನಂದ್ರೆ ಇದು ಆಫ್ಟರ್ ಎಫೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. 1 ವಾರ ರಿಹಾಬಿಲಿಟೇಷನ್ ಮಾಡಿದ್ರು ಕೂಡ ಸುಮಾರು ತಿಂಗಳಾನುಗಟ್ಲೆ ಅವರು ಅದನ್ನ ಮನೆಯಲ್ಲಿ ಇದ್ಕೊಂಡು ಅವರು ರಿಕೂಪ್ ಮಾಡ್ಕೋಬೇಕು. ಆ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಸದ್ಯದಲ್ಲಿ 1 ವಾರ ಮಾತ್ರ ಇಂಟೆನ್ಸಿವ್. ಬರ್ತೀನಿ ವೀಕ್ಷಕ, ನೋಡಿ ಈಗ ನೀವು ನೋಡ್ತಾ ಇರ್ಬೋದಲ್ಲಿ ಅದನ್ನ ಆ ಡೋರ್ ಅನ್ನ ಓಪನ್ ಮಾಡುವಂತ ಪ್ರಕ್ರಿಯೆಗಳು. ಈಗ ನೋಡಿ, ಈಗ ಅದನ್ನ ಓಪನ್ ಮಾಡಿದ್ರಿ. ಈಗ ನೋಡಿ ಅಲ್ಲಿ ಒಳಗಡೆ ಇರೋನು ಕೂಡ ನಿಮ್ಗೆ ತೋರಿಸ್ತಾರೆ. 4 ಜನ ಅಷ್ಟೇ ಇದ್ದಾರೆ, ಬೇರೆ ಕಡೆ ಬೇರೆ ಟೀಮ್ ಕೂಡ ಇದ್ದಾರೆ. ಆ 4 ಜನರ ಆ ಒಂದು ತಂಡ ಏನಿದೆಯಲ್ಲ, ಆ ತಂಡದ ಕೆಲಸ ಏನು, ಜೊತೆಗೆ ಒಳಗಡೆ ಇರುವಂತರಿಗೆ ಹೊರಗಡೆ ಕರ್ಕೊಂಡ್ ಬರ್ತಾರೆ. ನೋಡಿ ಈಗ ಓಪನ್ ಆಗಿದೆ, ಆ ಡೋರ್ ಅನ್ನ ಓಪನ್ ಮಾಡೋದು ಅಂದ್ರೆ ತರ್ತಿದ್ದಂಗೆನೆ. ಈಗ ನಾವೊಂದು ಜನರಲ್ ಆಗಿ ಹೇಳೋದು ಸರ್, ಒಂದು ಬಸ್ ತಗೊಂಬಂದು ನಿಲ್ಲಿಸಿದಾಗ ಡೋರ್ ಓಪನ್ ಮಾಡಿ ಇಳಿಸ್ಬಿಡ್ತೀವಿ. ಆದ್ರೆ ಇದು ಹಾಗಲ್ಲ, ಇದು ಕಂಪ್ಲೀಟ್ ಡಿಫ್ರೆಂಟ್. ಹೌದು ಬಿಂದಿಗೆ ಸರ್ ಪ್ಲೀಸ್. ಏನಂದ್ರೆ ನೋಡಿ, ಅವ್ರಿಗೆ ನನಗೆ ತಿಳಿದ ಮಟ್ಟಿಗೆ ಪ್ರಬಲಿ ಅವ್ರಿಗೆ ನಡೆಯೋಕೆ ಆಗೋದಿಲ್ಲ. ಈಗ ಡೈರೆಕ್ಟ್ಲಿ ನಾವು ಹೇಗೆ ನಾರ್ಮಲಿ ಬಸ್ಸಿಂದ ಇಳಿತೀವಿ, ಟ್ರೈನಿಂದ ಇಳಿತೀವಿ, ಹಾಗಾಗೋದಿಲ್ಲ. ಅವರಿಗೆ ಸ್ಪೆಷಲ್ ಒಂದು ಸ್ಟ್ರೆಚರ್ ಅಥವಾ ಏನೋ ಒಂದು ಸಾಧನದಲ್ಲಿ ಕರ್ಕೊಂಡು ಬರಬೇಕಾಯ್ತು. ಅವ್ರಿಗೆ ಫಿಸಿಕಲ್ ಕಂಡೀಷನ್ ಹೇಗಿದೆ ಅಂತ ನೋಡ್ಬಿಟ್ಟು ಅವ್ರನ್ನ ಹೊರಗಡೆ ತರೋದು ಒಂದು ಪ್ರಕ್ರಿಯೆ ಇಮಿಡಿಯೇಟ್ ಅದು. ಆಮೇಲೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು. ಟ್ರಾನ್ಸ್ಫರ್ ಮಾಡಿದ ಮೇಲೆ ಅವರು ಸ್ಟ್ರೇಟ್ ಅವೇ ಇನಿಷಿಯಲ್ ಪ್ರಿಲಿಮಿನರಿ ಮೆಡಿಕಲ್ ಚೆಕಪ್ ನೆಕ್ಸ್ಟ್ ಪ್ರಕ್ರಿಯೆ. ಅದಾದ್ಮೇಲೆ ರಿಹಾಬಿಲಿಟೇಷನ್ ಸೆಂಟರ್. ಈ 3 ಹಂತದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ. ಹೋಗ್ಬೇಕಾದ್ರೂ ಕೂಡ ಆ ಸ್ಪೇಸ್ ಸೂಟು, ಆಮೇಲೆ ಅವರಿಗೆ ಆಕ್ಸಿಜನ್ ಸಪ್ಲೈ ಇರ್ಬೋದು, ಸ್ಪೇಸ್ ಸೂಟ್ ಇರ್ಬೋದು, ಮತ್ತೆ 0G ಆಮೇಲೆ ಹೈಜಿ ಏನು ಡ್ರೆಸ್ಗಳಿದಾವೆ ಅವನ್ನೆಲ್ಲ ಈಗ ನಾವು ಶರ್ಟು ಪ್ಯಾಂಟ್ ಹಾಕೊಂಡು ಹೋದಂಗೆ ಹಾಕೊಂಡು ಹೋಗಕ್ಕಾಗಲ್ಲ. ಆಯ್ತಲ್ಲ, ಅವ್ರನ್ನ ಒಬ್ರು ಅಸಿಸ್ಟೆನ್ಸ್ ಬೇಕೇ ಬೇಕಾಗತ್ತೆ. ಅದನ್ನ ಹೋಗ್ಬೇಕಾದ್ರೆ ಇಲ್ಲಿ ಗ್ರೌಂಡ್ ಸ್ಟಾಫ್ ಮಾಡಿದ್ರು. ಅಂತರಿಕ್ಷ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದಾಗ ಅವರನ್ನೆಲ್ಲ ತಕೊಂಡು ಅಲ್ಲಿ ಆರಾಮಾಗಿದ್ರು. ಪುನಃ ಮತ್ತೆ ಈ ಡ್ರ್ಯಾಗನ್ ಕ್ಯಾಪ್ಸುಲಿಗೆ ಬರಬೇಕಾದ್ರೆ ISS ಇಂದ 2 ಬಂದು ತಾವು ನೋಡಿದ್ರಿ ನಿನ್ನೆ ದಿವಸ. 2 ಜನ ಬಂದ್ಬಿಟ್ಟು ಇವನ್ನ ಕೂರ್ಸಿ ಕಟ್ಟಿ ಎಲ್ಲ ಪೊಸಿಷನ್ ಎಲ್ಲ ಮಾಡಿ ಅವ್ರು ಕೂರ್ಸ್ ಕಳಿಸಿರೋದು. ಈಗ ಇಲ್ಲಿ ಬಂದ್ರ ಮೇಲೆ ಇವ್ರು ನಾವು ಪುನಃ ಅವರನ್ನ ವ್ಯವಸ್ಥಿತವಾಗಿ ತೆಕ್ಕೊಂಡು ಹೊರಗೆ ಬರೋದು. ಸರ್, ನಾವು ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ಅಂತ ಅನ್ನೋದಕ್ಕೆ ಆಗೆಲ್ಲ ಈ ಬಾಹ್ಯಾಕಾಶಕ್ಕೆ ಹೋಗುವಂತವ್ರು ಡ್ರೆಸ್ಗಳನ್ನ ನೋಡ್ತಾ ಇದ್ವಿ. ದೊಡ್ಡ ಅದಕ್ಕೆ ಹೆಲ್ಮೆಟ್ ತರದಿರುವಂತದ್ದು ಡ್ರೆಸ್ಗಳು ದೊಡ್ಡ. ಈಗ ಅದು ಸಿಂಪಲ್ ಆಗಿದೆ, ಅಂದ್ರೆ ಅಪ್ಗ್ರೇಡ್ ಮಾಡಿದ್ದಾರೆ ಆಗ ಅನಿಸ್ತಾ ಇದೆ ನನಗೆ. ಸ್ಪೇಸ್ ಸೂಟ್ ಬಗ್ಗೆ ಹೇಳೋದಾದ್ರೆ ದೇರ್ ಇಸ್ ಸಮ್ ಚೇಂಜಸ್, ಬಟ್ ಆದ್ರೆ ಟೆಕ್ನಾಲಜಿ ಸ್ಟಿಲ್ ದ ಸೇಮ್. ಫಿಸಿಕ್ಸ್ ಆಫ್ ಸ್ಪೇಸ್ ಸೂಟ್ ಇಸ್ ಸ್ಟಿಲ್ ದ ಸೇಮ್. ಕಾಂಪ್ಯಾಕ್ಟ್ ಆಗಿರ್ಬೋದು ಸ್ವಲ್ಪ. ಅದು ಹೆಡ್ ಗೇರ್, ಇಲ್ಲಿರೋದು ಹೆಡ್ ಗೇರ್, ಅದು ಹೆಡ್ ಗೇರ್ ಅದು ಸ್ಪೇಸ್ ಸೂಟ್. ಹೌದು, ಸ್ಪೇಸ್ ಸೂಟ್. ಅದು ಸ್ಪೇಸ್ ಸೂಟ್ ಅಲ್ಲಿ ಚೇಂಜಸ್ ಏನಂದ್ರೆ ನೋಡಿ, ಆ ಸ್ಪೇಸ್ ಸೂಟ್ ಈಸ್ ಅವರಿಗೆ ಒಂದು ಜೀವರಕ್ಷಕ ಇದ್ದಾಗೆ ಆ ಸ್ಪೇಸ್ ಸೂಟ್. ಯಾಕಂದ್ರೆ ಅದು ನೀವು ಹೇಳಿದ್ರಲ್ಲ ತುಂಬಾ ಗಾತ್ರವಾಗಿತ್ತು ಅಂತ. ಯಾಕೆ ಅಂತಂದ್ರೆ ಅದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಲ್ಲಿ ಹೊರಗಡೆ ಕ್ಯಾಪ್ಸುಲ್ ಇರತಕ್ಕಂತ ಏರ್ ಏನಾದ್ರು ಎಸ್ಕೇಪ್ ಆಗ್ಬಿಟ್ರೆ ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ಹೊರಗಡೆ ಬರ್ತಾರೆ ನೋಡಿ ಅವರು. ಅದು ಸ್ಟ್ರಕ್ಚರಲ್ ಆಗಿ ನೋಡಿ, ಆ ಡೋರ್ ಕೂಡ ದೊಡ್ಡದಾಗಿ ಮಾಡಕ್ ಆಗಲ್ಲ. ಆ ಸ್ಟ್ರಕ್ಚರ್ ಏನ್ ಸಪೋರ್ಟ್ ಮಾಡಕ್ಕಾಗತ್ತೆ ಅಷ್ಟನ್ನೇ ಸಪೋರ್ಟ್ ಮಾಡಕ್ ಆಗೋದು. ಇಲ್ಲಿ ನೋಡಿ, ಡೋರ್ ಪುಟ್ಟಕ್ಕಿದೆ, ಅದು ಒಂದು ಕಿಂಡಿ ತರ ಇದೆ, ಅದು ಹಂಗೇನೆ ಇರೋದು. ನೀವು ಅಪೋಲೋ ಸ್ಪೇಸ್ ಕ್ರಾಫ್ಟ್ ನೋಡಿದ್ರೆ ನೀವು ಆಸ್ಟ್ರೋನಾಟ್ಸ್ ಕೂತ್ಕೊಳ್ಳೋ ಚೇರ್ ನೋಡ್ಬಿಟ್ರೆ ಓಡೋಗ್ಬಿಡ್ತೀರಿ, ಏನಪ್ಪ ಇಷ್ಟು ಪುಟ್ಟು ಚೇರ್ ಕೊಟ್ಟಿದಾರಲ್ಲ ಅಂತ. ಯಾಕೆ ಅಂತಂದ್ರೆ ವೆಯ್ಟ್ ಲಿಮಿಟೇಷನ್, ಸ್ಟ್ರಕ್ಚರ್ ಲಿಮಿಟೇಷನ್ಸ್, ಅದು ಸಣ್ಣದ್ದು ಮಾತ್ರ ಮಾಡಕ್ಕಾಯ್ತು, ದೊಡ್ಡದು ಮಾಡಕ್ ಆಗ್ಲಿಲ್ಲ. ಸೊ ಆ ತರ ಲಿಮಿಟೇಷನ್ಸ್ ಇಟ್ಸ್ ಪ್ಯೂರ್ ಸೈನ್ಸ್ ಅಂಡ್ ಫಿಸಿಕ್ಸ್, ಅದ್ರ ಬೇಸಿಸ್ ಮೇಲೆ ಮಾಡಿರ್ತಾರೆ. ಸರ್, ಅನ್ಡಾಕಿಂಗ್ ಆದಾಗಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 23 ಅವರ್ಸ್ ಆಗಿರ್ಬೋದು. ಹೌದು, 23 ಅವರ್ಸ್. ನಮ್ಗೆ ಇಲ್ಲಿ 2 ಅವರ್ಸ್ ಒಂದು ಜಾಗದಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ಜನರಲ್ ಕೇಳ್ತಾರೆ 2 ಅವರ್ಸ್. ಬಟ್ 23 ಅವರ್ಸ್ ಅವ್ರು ಕೂತಲ್ಲೇ ಕೂತ್ಕೊಂಡು ಬರೀ ಆಕ್ಷನ್ ಮಾಡ್ಕೊಂಡು ಹೇಗೆ ಅವ್ರನ್ನ ಹೇಗೆ ಪ್ರಿಪೇರ್ ಮಾಡಿರ್ತಾರೆ?
ಅಲ್ಲ, ಏನಂದ್ರೆ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಅವರೆಲ್ಲ ಫೈಟರ್ ಪೈಲಟ್ಸ್. ಸೊ 22 ಅವರ್ಸ್ ಕೂತ್ಕೊಳ್ಳೋದ್ರಿಂದ ಅವ್ರಿಗೆ ಕಷ್ಟ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಲ್ಲೇ ಆ ಸ್ಪೇಸ್ ಸೂಟ್ ಏನಿದೆ ಅದರಲ್ಲಿ ಅವ್ರಿಗೆಲ್ಲ ಆಕ್ಸಿಜನ್ ಟೆಂಪರೇಚರ್ ಮೇಂಟೈನ್ ಮಾಡಿರುತ್ತೆ, ಏರ್ ಕಂಡೀಷನ್ಡ್ ಇರುತ್ತೆ, ಮತ್ತು ಅವ್ರ ಮುಂದೆ ಮಾನಿಟರ್ ಇರುತ್ತೆ. ಆ ಡ್ರ್ಯಾಗನ್ ಕ್ಯಾಪ್ಸೂಲ್ ಎಲ್ಲ ಪ್ಯಾರಾಮೀಟರ್ಸ್ ಅದರಲ್ಲಿ ಕಾಣ್ತಾ ಇರುತ್ತೆ. ಹೀಗಾಗಿ ಅವರು ಎದ್ದು ಹೋಗೋ ಪ್ರಮೇಯನೇ ಇಲ್ಲ. ಯಾಕೆ ಎದ್ದು ಹೋಗೋದಿಲ್ಲ ಅಂತಂದ್ರೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅವರು ಸೇಫ್ ಆಗಿರಬೇಕು ಅಂತ ಆ ಬೆಲ್ಟ್ ಅಲ್ಲಿ ಹಾಕಿರ್ತಾರೆ. ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದರೂ ಒಂದು ಎಮರ್ಜೆನ್ಸಿ ಬಂತು ಅಂತ ಇಟ್ಕೊಳ್ಳಿ, ಒಂದು ಥ್ರಸ್ಟರ್ ಫೈರ್ ಆಗಲಿಲ್ಲ, ಎಲ್ಲ ಆಟೋನಮಸ್ ಮೋಡಲ್ಲಿ ಹೋಗ್ತಾ ಇರುತ್ತೆ, ಥ್ರಸ್ಟರ್ ಫೈರ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅವ್ರು ಮ್ಯಾನ್ಯಲಿ ಥ್ರಸ್ಟರ್ ಫೈರ್ ಮಾಡಬಹುದು. ನೋಡಿ ಈಗ ನೋಡಿ ಅಲ್ಲಿ 4 ಜನ ಯಾರೆಲ್ಲ ಹೋಗಿದ್ರು ಅವರ ನೇರ ದೃಶ್ಯಾವಳಿಯನ್ನ ಈಗ ಗಮನಿಸ್ತಾ ಇದ್ದೀರಿ. ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಅವರನ್ನ ಕೂಡ ನೀವೀಗ ಗಮನಿಸಿದ್ರಿ. ತಕ್ಷಣಕ್ಕೆ ಅವರನ್ನ ಹೊರಗಡೆ ಕರ್ಕೊಂಡ್ಬರಕ್ಕಾಗೋದಿಲ್ಲ. ನೋಡಿ, ಅವರ 18 ದಿನ ಅವ್ರು ಏನು ಅಧ್ಯಯನ ಮಾಡಿದ್ರು, ಅದರ ಪ್ರಕ್ರಿಯೆಗಳು ಹೇಗಿತ್ತು, ಅದೆಲ್ಲವನ್ನು ಕೂಡ ಅಲ್ಲಿಂದ ಎಲ್ಲವನ್ನು ಕೂಡ ಮೆಸೇಜ್ ಕೊಟ್ಟಿರ್ತಾರೆ. ಆದ್ರೆ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ವಿಚಾರಗಳನ್ನ ಗೌಪ್ಯವಾಗಿರ್ತಾರೆ, ಕೆಲವರು ಪೇಟೆಂಟ್ ಅನ್ನು ಕೂಡ ಅಪ್ಲೈ ಮಾಡೋದಿಲ್ಲ, ಬೇರೆಯವರು ಕಾಪಿ ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಇದು ತುಂಬಾ ಅಷ್ಟು ಸುಲಭದ ವಿಚಾರಗಳ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಅವರನ್ನ ಹೊರಗಡೆ ಕರೆದುಕೊಂಡು ಬರುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಅಂತೇಳಿ. 2 ತಿಂಗಳ ಹಿಂದೆ ಅಷ್ಟೇ ಸುನಿತಾ ವಿಲಿಯಮ್ಸ್ ಅವರನ್ನ ನಾವು ಗಮನಿಸಿದ್ರಿ. ಇದೇ ರೀತಿಯಾಗಿ ಅವರನ್ನ ಕರ್ಕೊಂಡ್ ಬಂದಿದ್ರು. ಅದೇ ರೀತಿಯಾಗಿ ಈಗ ಅವರನ್ನ ಕರ್ಕೊಂಡ್ ಬರ್ತಾ ಇರುವಂತ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಒಂದು ರೀತಿಯಲ್ಲಿ ಭೂಮಿಗೆ ನೋಡಿ ಶುಭಾಗಮನ. ನಮ್ಮ ಟ್ಯಾಗ್ಲೈನ್ ಕೂಡ ಒಂದು ಎಷ್ಟು ಚೆನ್ನಾಗಿದೆ, ಭೂಮಿಗೆ ಶುಭಾಗಮನ. ನೋಡಿ 4 ಜನ ಯಾವ ತರ ಕೂತಿದ್ದಾರೆ ಅದನ್ನ ನಾವಿಲ್ಲಿ ನೋಡ್ತಾ ಇದ್ವಿ, ನೇರ ದೃಶ್ಯಾವಳಿ. ಸರಿ, ಅಲ್ಲಿರುವಂತವ್ರ 5 ಜನ ನಾವೇನ್ ನೋಡ್ತಾ ಇದೀವಿ, ಅವ್ರು ಯಾರು? 5 ಜನ ಅಲ್ಲ. ನಿನ್ನೆ ದಿವಸ ನೀವು ಹೊಡಬೇಕಾದ್ರೆ ಹೆಂಗ್ ಕೂಡ್ಸಿದ್ರು ಹಂಗೆ ಕೂತಂಗ್ ಕಾಣ್ತಾ ಇಲ್ವಾ ನಿಮಗೆ? ಹೌದು, ಅದೇ ಕೇಳಿದ್ವಿ, ಹೇಗೆ ಸಾಧ್ಯ ಆಗುತ್ತೆ? ಸ್ಟ್ಯಾಚ್ಯೂ ತರನೇ ಕೂತಂಗ್ ಕಾಣಿಸ್ತಾ ಇಲ್ವಾ? ಅದು ನೀವು ಪ್ರಶ್ನೆ ಕೇಳಿದ್ರಿ. ಆಗ ಸುಧೀಂದ್ರ ಬೆಂದಿಗರದ್ದು ಬಹಳ ಎಕ್ಸ್ಪ್ಲೇನ್ ಮಾಡಿದ್ರು ನೀಟಾಗಿ. ಆದ್ರೆ ಒಂದ್ ವಿಚಾರನೂ ಕೂಡ ನಾನು ಆಡ್ ಮಾಡ್ತೀನಿ, ಸ್ಪೇಸ್ ಅಲ್ಲಿ ನಿಮಗೆ ಅಷ್ಟು ಸ್ಟ್ರೆಸ್ ಆಗಲ್ಲ. ಯಾಕೆ? ವೇಟ್ ಇರಲ್ಲ. ನೋಡಿ, ನೀವು ಕೂತ್ಕೊಂತೀರಿ, ಫಿಸಿಕ್ಸ್ ಮಾತಾಡ್ತಾ ಇದ್ದೀನಿ, ನೀವು ಕುರ್ಚಿ ಮೇಲೆ ಕೂತ್ಕೊಂತೀರಿ, ಕೈಗೆ ಅಷ್ಟು ಲೋಡ್ ಬೀಳಲ್ಲ, ಕಾಲಿಗೆ ಅಷ್ಟು ಲೋಡ್ ಬೀಳಲ್ಲ, ತೊಡೆಯಿಂದ ಬೆನ್ನಿನ ಪೋರ್ಷನ್ಗೆ ಮಾತ್ರ ಲೋಡ್ ಬೀಳ್ತಿರುತ್ತೆ. ಆದ್ರೆ ನಿಮ್ಗೆ ಸ್ಪೇಸ್ ಅಲ್ಲಿ ಲೋಡೇ ಇಲ್ಲ, ನಿಮ್ಗೆ ಬಾಡಿ ಫುಲ್ ಫ್ರೀ, ಯು ಆರ್ ಆಲ್ ಫ್ರೀ. ನಿಮ್ಗೆ 22 ಗಂಟೆ ಅಲ್ಲ 70 ಗಂಟೆ ಕೂರ್ಸಿದ್ರು ನಿಮ್ಗೆ ಏನು ಅನ್ಸಲ್ಲ. ಬಟ್ ಭೂಮಿಗೆ ಹತ್ರ ಬರಬೇಕಾದ್ರೆ ಅವ್ರಿಗೆ ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಭೂಮಿ ಬೀಳಕ್ಕಿಂತ ಒಂದು 8 ನಿಮಿಷ ಮುಂಚೆ ಅಷ್ಟೇ, 15 ನಿಮಿಷ 15 ನಿಮಿಷ ಫುಲ್ ಜಿ ಬಂದಿದ್ದು ಒಂದು 5 ಮಿನಿಟ್ಸ್. ಅವರು ರೀ ಎಂಟ್ರಿ ಆಗಿದ್ರಿಂದ 15 ನಿಮಿಷ, 15ರಿಂದ 20 ನಿಮಿಷ. ಸೊ ಅವ್ರಿಗೆ ಅವಾಗ ನಾವು ಚೇರ್ಮನ್ ಕೂತಿದ್ದು ಫೀಲ್ ಆಗ್ತದೆ. ಅದ್ರ ಮುಂಚೆನೆ ಗೊತ್ತಿರುತ್ತೆ, ಮೆಂಟಲಿ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಕೂತಿದೀವಿ ನಾವು ಇದೇ ತರ ಕೂತಿವಿ ಅನ್ನೋದು ಹತ್ರ 8 ಆ ಕಡೆಯ 15 ನಿಮಿಷದ ಒಳಗಡೆ ಅವ್ರಿಗೆಲ್ಲರೂ ಕೂಡ ಗೊತ್ತಾಗ್ತದೆ. ನೋಡಿ, ಅಸೆಂಟ್ ಟೈಮ್ ಅಲ್ಲಿ 1G to 0G ಹೋದ್ರಿ, ಈಗ 0G to 1G ಉಲ್ಟಾ. ಅಲ್ಲಿ ಅವರು ಒಂದು ಬೊಂಬೆ ತಗೊಂಡೋಗಿದ್ರು, ಅದು ಫ್ಲೋಟ್ ಆಗತ್ ಗೊತ್ತಾಗ್ಬಿಡ್ತು ಅವ್ರಿಗೆ. ಇಲ್ಲಿ ರೀ ಎಂಟ್ರಿ ಆಗ್ತಿದ್ದಂಗೆ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಗ್ರಾವಿಟಿ. ಅವ್ರಿಗೆ ವೇಟ್ ಅನುಭವ ಬರಕ್ ಶುರು ಆಗುತ್ತೆ. ಫ್ಲೋಟಿಂಗ್ ಅನುಭವ ಕಡಿಮೆ ಆಗ್ತಾ ವೇಟ್ ಅನುಭವ ಬರಕ್ ಶುರು ಆಗುತ್ತೆ. ಅದು ಆಗಿದ್ದು ಈ ರೀ ಎಂಟ್ರಿ ಆದ ತಕ್ಷಣ ಅರೌಂಡ್ 15 to 20 ಮಿನಿಟ್ಸ್, ಲಾಸ್ಟ್ 15ರಿಂದ 20 ನಿಮಿಷದಲ್ಲಿ ಅವರು ಗ್ರಾವಿಟಿನ ಅನುಭವಿಸ್ತಾರೆ. ಏನು ಈಗ ನಾವು ಭೂಮಿ ರೀಚ್ ಆದ್ಮೇಲೆ ಫುಲ್ 1G ಇರುತ್ತೆ ಅವ್ರಿಗೆ, ಫುಲ್ ಕಂಟಿನ್ಯೂಸ್ 1G ಇರುತ್ತೆ. ಈಗ ತಲೆ ಮೇಲೆ ಒಂದು ಕೊಡಪಾನ ಇಟ್ಕೊಂಡ್ರೆ ತಲೆ ಮೇಲೆ ಭಾರ ಇದೆ ಅಂತ ಅನ್ಸ್ತಿರುತ್ತೆ, ಕೊಡಪಾನ ನಿಲ್ಲಿಸಿದ್ರೆ ಭಾರ ಇಲ್ಲ ಅಂತ ಅನ್ಸುತ್ತೆ. ಈಗ ಅವ್ರಿಗೆ 18 ದಿವಸ ಕೊಡಪಾನೂ ಇರ್ಲಿಲ್ಲ, ಮೈಯಲ್ಲಿರೋ ಭಾರನೂ ಕೂಡ ಕಾಣ್ತಾ ಇರಲಿಲ್ಲ, ಅಷ್ಟು ಫ್ರೀ ಇತ್ತು.